ಇದುವರೆಗೂ ಫಿಟ್ ಫೀಲ್ ಅಪ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬರೀ POV ಓವರ್ ಶೋಲ್ಡರ್ ಶಾರ್ಟ್ಸ್ ಡೆಲಿವರಿ ಮಾಡೋದು ಕುಕಿಂಗ್ ಮಾಡೋದು ಈ ತರ ನೀವು ವಿಡಿಯೋಸ್ ನ ನೋಡ್ತಾ ಇದ್ರಿ. ಆದ್ರೆ ಆ ಫಿಟ್ ಫೀಲ್ ಅಪ್ ಬ್ರ್ಯಾಂಡ್ ಹಿಂದೆ ಯಾರು ವರ್ಕ್ ಮಾಡ್ತಾ ಇದಾರೆ ಅಂತ ವಿಡಿಯೋ ನೋಡೋರಿಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ನನ್ನ ಹೆಸರು ಸುರೇಶ್, ಫೌಂಡರ್ ಆಫ್ ಫಿಟ್ ಫೀಲ್ ಅಪ್. ಇದು ನನ್ನ ಬ್ರದರ್. ನನ್ನ ಹೆಸರು ವಿನಯ್, ಕೋ ಫೌಂಡರ್ ಆಫ್ ಫಿಟ್ ಫೀಲ್ ಅಪ್. ನಮ್ಮ ಫ್ಯಾಮಿಲಿಲಿ ನಾವಿಬ್ಬರೇ ಫಸ್ಟ್ ಜನರೇಷನ್ ಡಿಗ್ರಿ ಹೋಲ್ಡರ್ಸ್ ಆಗಿರ್ತೀವಿ. ಅದೇ ತರ ಈ ಬಿಸ್ನೆಸ್ಗೂ ಅಷ್ಟೇ ಫಸ್ಟ್ ಜನರೇಷನ್ ಆಗಿರ್ತೀವಿ. ಇನ್ನೊಂದು ನಾವು ಆಲ್ರೆಡಿ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದ್ವಿ, ಹೋಮ್ ಕಿಚನ್ ನ ನಾವು ಎಂಪೈರ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ. ಆದ್ರೆ ಅದು ಗೋಲ್ ಬಂದು ತುಂಬಾನೇ ದೊಡ್ಡದಾಗಿರೋದ್ರಿಂದ ಆ ಗೋಲ್ ನ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ತಗೊಂಡು ಹೋಗ್ತೀವಿ ಅಂತ ಮುಂದಕ್ಕೆ ವಿಡಿಯೋಸ್ ಬರುತ್ತೆ. ಮುಂದಕ್ಕೆ ನಮ್ಮ ಬ್ರ್ಯಾಂಡ್ ನ ನಾವ್ ಹೆಂಗ್ ಸ್ಕೇಲ್ ಮಾಡ್ತೀವಿ ಅನ್ನೋದನ್ನ ಡಾಕ್ಯುಮೆಂಟ್ ಮಾಡೋದಕ್ಕೂ ಜೊತೆಗೆ ಬ್ರ್ಯಾಂಡ್ ಅವೇರ್ನೆಸ್ಗೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಿರೋದು. ಫಿಟ್ ಫೀಲ್ ಅಪ್ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಬೇಕಂದ್ರೆ ಬ್ಯಾಕ್ ಟು 2020 ಹೋಗ್ಬೇಕಾಗತ್ತೆ. ಅವಾಗ್ಲೇ ನಾವು ಈ ಫಿಟ್ ಫೀಲ್ ಅಪ್ ನೇಮ್ ನ ಬಂದ್ಬಿಟ್ಟು ನಾವು ಫೈನಲೈಸ್ ಮಾಡಿದ್ವಿ. ಫಿಟ್ ಫೀಲ್ ಅಪ್ ನೇಮ್ ನ ಫೈನಲೈಸ್ ಮಾಡಿ ನೇಮ್ ಅವೈಲಬಿಲಿಟಿನ ಚೆಕ್ ಮಾಡಿ ನಾವು ಡೊಮೈನ್ ನ ಪರ್ಚೇಸ್ ಮಾಡಿದ್ವಿ. ಅದಾದ್ಮೇಲೆ ಲಾಸ್ಟ್ 3 years ಆಗಿ ನಾವು ಆ ಬಿಸ್ನೆಸ್ ನ ಲಾಂಚ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. November 14th 2024 ಲಾಸ್ಟ್ ಇಯರ್ ಅಲ್ಲಿ ಸಕ್ಸಸ್ಫುಲ್ ಆಗಿ ನಾವು ಲಾಂಚ್ ಮಾಡಿದ್ವಿ ನಮ್ಮ ಬಿಸ್ನೆಸ್ ನ. ಈ ಬ್ರ್ಯಾಂಡ್ ನ ನಾವು ಲಾಂಚ್ ಮಾಡಾದ್ಮೇಲೆ ಲಾಸ್ಟ್ 7 months ಇಂದ ನಾವು 50,000 ಪ್ಲಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ವಿ. 200+ ಬಾಕ್ಸಸ್ ನ ನಾವು ಸೇಲ್ ಮಾಡಿದೀವಿ, ಪ್ಲಸ್ ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ. 8 months ಇಲ್ಲ 7 month ಡ್ಯೂರೇಷನ್ ಅಲ್ಲಿ ನಮ್ಮ ಬ್ರ್ಯಾಂಡ್ ನ ಸಸ್ಟೈನ್ ಮಾಡಿ ಅದನ್ನ ಆಡಿಯನ್ಸ್ಗೆ ತಿಳಿಸೋದಕ್ಕೆ ನಮ್ಗೆ ಆ ಡ್ಯೂರೇಷನ್ ತಗೊಳ್ತು. ಇವಾಗ್ಲೂ ನಾವು ಸ್ಟ್ರಗಲ್ ಪಡ್ತಾ ಇದೀವಿ ಆಡಿಯನ್ಸ್ಗೆ ನಮ್ಮ ಬ್ರ್ಯಾಂಡ್ ಇದೆ ಅಂತ ತೋರಿಸೋದಕ್ಕೆ. ಕಸ್ಟಮರ್ ಕಡೆಯಿಂದ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇನಿಷಿಯಲ್ ಅಲ್ಲಿ ಟ್ರಯಲ್ ಎರರ್ ನ ನಾವು ಫೇಸ್ ಮಾಡಿ ಸೆಲ್ಫ್ ಡೌಟ್ ಬರೋಕ್ಕೂ ಸ್ಟಾರ್ಟ್ ಆಗೋಯ್ತು. ನಾವು ಫಿಟ್ ಫೀಲ್ ಅಪ್ ಬ್ರ್ಯಾಂಡ್ ನ ಕಂಪನಿಯಾಗಿ ರಿಜಿಸ್ಟರ್ ಮಾಡೋ ಪ್ರೋಸೆಸ್ ಅಲ್ಲಿ ಇದ್ವಿ. ಫೈನಲಿ ಫಿಟ್ ಫೀಲ್ ಅಪ್ ನ ನಾವು ಪ್ರೈವೇಟ್ ಲಿಮಿಟೆಡ್ ಆಗಿ ನಾವು ಕನ್ವರ್ಟ್ ಮಾಡಿದೀವಿ. ನಮ್ಮ ಫಿಟ್ ಫೀಲ್ ಅಪ್ ಬ್ರ್ಯಾಂಡ್ ಗೆ ನಾವು 5 years ಗೋಲ್ ನ ಸೆಟ್ ಮಾಡಿದೀವಿ. ಅದರಲ್ಲಿ ಇವಾಗ ನಾವು ಮೀಲ್ಸ್ ನ ಸೇಲ್ ಮಾಡ್ತಿರಬಹುದು. ಮುಂದಕ್ಕೆ ಆ 5 years ಅಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಇವಾಗಿಂದನೇ ನಾವು ಪೈಪ್ಲೈನ್ ನ ರೆಡಿ ಮಾಡ್ತಾ ಇದೀವಿ. ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮರಿದೆ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.